ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದಾದ ಸೂಪರ್ ಕ್ರೀಮ್ ಐಸ್ ಕ್ರೀಮ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ನಾನು ಅಂಗನವಾಡಿ ಮಿಲ್ಕ್ ಪೌಡರ್ನ ಬಳಸಿ ಮಾಡ್ತಾ ಇದ್ದೀನಿ. ಬರೀ 4 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ರುಚಿಕರವಾದ ವೆನಿಲ್ಲಾ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಹಾಗಿದ್ರೆ ವಿಡಿಯೋನ ಲಾಸ್ಟ್ ತನಕ ನೋಡಿ. ಮೊದಲಿಗೆ 2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀರ್ ಬದಲು ನೀವು ಹಾಲನ್ನ ಬೇಕಾದ್ರೂ ಸೇರಿಸ್ಕೊಳ್ಬಹುದು. ಇಷ್ಟಾದ್ರೆ ಸಾಕು. ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಈಗ 1 ಕಪ್ ಮಿಲ್ಕ್ ಪೌಡರ್ನ ಸೇರಿಸಿ 1.5 ಕಪ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಿನ ಪೌಡ್ರ ಬಳಸಿ ಮಾಡ್ತಾ ಇರೋದ್ರಿಂದ ಗಂಟುಗಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಕೈ ಬಿಡದೇನೆ ನಿರಂತರವಾಗಿ ಕಲಿಸ್ತಾ ಇರಬೇಕು, ಇಲ್ಲ ಅಂದ್ರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಈ ಸಮಯದಲ್ಲಿ 3/4 ಕಪ್ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರ್ಗೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲನ್ನ ಬಳಸಿ ಮಾಡೋದ್ರಿಂದ ಇನ್ನೂ ರಿಚ್ ಟೇಸ್ಟ್ ಸಿಗುತ್ತೆ. ಹಾಲು ಈಗ ಒಂದು ಕುದಿ ಬರ್ತಾ ಇದೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಕಸ್ಟರ್ಡ್ ಮಿಶ್ರಣವನ್ನ ನಿಧಾನವಾಗಿ ಹಾಕಿ ಕೈ ಬಿಡದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಈ ಐಸ್ ಕ್ರೀಮ್ ರೆಸಿಪಿನ. ಹಾಲು ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈ ಸಮಯದಲ್ಲಿ 3/4 ಸ್ಪೂನ್ ವೆನಿಲ್ಲಾ ಎಸೆನ್ಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಐಸ್ ಕ್ರೀಮ್ಗೆ ಸೂಪರ್ ಫ್ಲೇವರ್ ಕೊಡೋ ಸೀಕ್ರೆಟ್. ಈ ಸ್ಟೇಜ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ಸ್ಟೇಜ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹಾಲು ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಹಾಲಿನ ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಸಮಯದಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡು ಪೂರ್ತಿ ತಣ್ಣಗಾಗೋಕೆ ಬಿಟ್ಟಿದ್ದೀನಿ. ತಣ್ಣಗಾಗಿರುವಂತಹ ಐಸ್ ಕ್ರೀಮ್ ಮಿಶ್ರಣವನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಹೆಚ್ಚು ರುಬ್ಕೊಳ್ಬೇಡಿ, 20-30 ಸೆಕೆಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ. ಮಧ್ಯೆ 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸರಿ ಸ್ಮೂತ್ ಆಗಿ ರುಬ್ಕೊಳ್ಬೇಕು. ಈ ಸ್ಟೆಪ್ ನ ಮಿಸ್ ಮಾಡಬೇಡಿ. ಐಸ್ ಕ್ರೀಮು ಕ್ರೀಮಿಯಾಗಿ ಬರೋದಿಲ್ಲ. ಈ ಒಂದು ಬ್ಲೆಂಡ್ ಸ್ಟೆಪ್ ಸಾಕು, ನಿಮ್ಮ ಐಸ್ ಕ್ರೀಮ್ ನ ಸೂಪರ್ ಕ್ರೀಮಿ ಮಾಡುತ್ತೆ. ಈಗ ಇದನ್ನು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕೊಳ್ತಾ ಇದ್ದೀನಿ. ಈ ಐಸ್ ಕ್ರೀಮ್ ಮಿಶ್ರಣಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಚಾಪ್ಸ್ ಮಾಡಿ ಮೇಲೆ ಹಾಕೊಳ್ತಾ ಇದ್ದೀನಿ. ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಐಸ್ ಕ್ರೀಮ್ ಡಬ್ಬನ ಕ್ಲೋಸ್ ಮಾಡಿ ಫ್ರಿಡ್ಜ್ ನಲ್ಲಿ 2-3 ಗಂಟೆ ಕಾಲ ಎತ್ತಿಟ್ಕೊಳ್ತಾ ಇದ್ದೀನಿ. ಫ್ರಿಡ್ಜ್ ನಲ್ಲಿ 2 ಗಂಟೆ ಆದ್ಮೇಲೆ ಫ್ರಿಡ್ಜ್ ಇಂದ ಐಸ್ ಕ್ರೀಮ್ ನ ತೆಗ್ದು ಆಚೆ ಇಟ್ಟಿದ್ದೀನಿ. ನೋಡಿ ಹೇಗ್ ಬಂದಿದೆ ಐಸ್ ಕ್ರೀಮು, ತುಂಬಾ ಪರ್ಫೆಕ್ಟ್ ಆಗಿ ಎಷ್ಟು ಕ್ರೀಮಿ ಸ್ಟ್ರಕ್ಚರ್ ಅಲ್ಲಿ ಬಂದಿದೆ ಅಂತ. ಈ ತರ ಕ್ರೀಮಿ ಸ್ಟ್ರಕ್ಚರ್ ಅಲ್ಲಿ ಬರಬೇಕು ಅಂದ್ರೆ 2-3 ಸರಿ ನಾವು ಮಿಕ್ಸಿಲಿ ಚೆನ್ನಾಗಿ ಐಸ್ ಕ್ರೀಮ್ ಮಿಶ್ರಣವನ್ನ ರುಬ್ಕೊಳ್ಬೇಕು. ಇಲ್ಲಿ ನೋಡಿ, ಈಗ ನಮ್ಮ ಸೂಪರ್ ಕ್ರೀಮಿ ವೆನಿಲ್ಲಾ ಐಸ್ ಕ್ರೀಮ್ ರೆಡಿ ಆಗಿದೆ. ಸ್ಕೂಪ್ ಮಾಡಿ ಸರ್ವ್ ಮಾಡಿ. ಸ್ವಲ್ಪ ಮೇಲಿಂದ ಡ್ರೈ ಫ್ರೂಟ್ಸ್ ಇಂದ ಅಲಂಕಾರ ಮಾಡಿದ್ರೆ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರೂ ಇಷ್ಟಪಡುವಂತಹ ರುಚಿಕರವಾದ ವೆನಿಲ್ಲಾ ಐಸ್ ಕ್ರೀಮ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಾ ಅಲ್ವಾ? ಹಾಗೆ ಶೇರ್ನು ಮಾಡಿ. ಮತ್ತಷ್ಟು ಇಂತಹ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.